ಫ್ಯೂಚರ್ನ ಪ್ರೆಡಿಕ್ಟ್ ಮಾಡಿದ್ವಿ ಅನ್ನೋ ಒಂದು ಇದಿತ್ತು. ಕನ್ನಡದಲ್ಲಿ ಮೊದಲನೇ ವೆಬ್ ಸೀರೀಸ್ ಮಾಡಿದ್ವಿ ಅನ್ನೋ ಒಂದು ಹೆಗ್ಗಳಿಕೆ ಇತ್ತು. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ಆ ಟೈಮ್ನಲ್ಲಿ ನನಗೆ ಆ ವೆಬ್ ಸೀರೀಸ್ಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನನ್ನ ಈಗಿನ ವೈಫ್ ಪರಿಚಯ ಆಗಿದ್ದು. ಆಕೆ ಅದರಲ್ಲಿ ಕೆಲಸ ಮಾಡಿದ್ರು. ಆಕೆ ಬೇಸಿಕಲಿ ಅವರು ಇಂಜಿನಿಯರು, ಆದರೆ ವೃತ್ತಿಯಿಂದ ಅವರು ಶಿ ಈಸ್ ಅ ಫ್ಯಾಷನ್ ಡಿಸೈನರ್, ಕಾಸ್ಟ್ಯೂಮ್ ಡಿಸೈನರ್. ಸೊ ಅವರೂ ಅವರ ಬೊಟೀಕ್ ಎಲ್ಲ ಇತ್ತು. ಅದನ್ನು ಬಿಟ್ಟು ಏನಾದರೂ ವಿಭಿನ್ನವಾಗಿ ಟ್ರೈ ಮಾಡಬೇಕು, ಸಿನಿಮಾಕ್ಕೆ, ಟೆಲಿವಿಷನ್ಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕು ಅಂತ ಅವರು ಆಗ್ತಾನೆ ಹೊರಟಿದ್ರು. ಆ್ಯಂಡ್ ಲೂಸ್ ಕನೆಕ್ಷನ್ ಅನ್ನೋ ವೆಬ್ ಸೀರೀಸ್ನಲ್ಲಿ ಅದ್ರ ಮೂಲಕ ನಮ್ಮ ಪರಿಚಯ ಆಯಿತು. ಪರಸ್ಪರ ಪ್ರೇಮ ಆಯಿತು. ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ರು. ಸೊ 2018ನಲ್ಲಿ ನಾನು ನನ್ನ ಮದುವೆ ಆಗಿದ್ದು ಶ್ರೇಯಾ ಜೊತೆಗೆ. ಶೀಸ್ ಬಿನ್ ಅ ವೆರಿ ಕಾಮಿಂಗ್ ಇನ್ಫ್ಲೂಯೆನ್ಸ್ ಆನ್ ಮೀ. ನನಗೆ ಮುಂಚೆ ಸ್ವಲ್ಪ ಮುಂಗೋಪಾಯಿತು ಅಂತ ಹೇಳ್ತಾರೆ ಎಲ್ಲರೂ. ಈಗ ಇನ್ನೂ ಮುಂಚೆಗಿಂತ ಇನ್ನೂ ಸ್ವಲ್ಪ ಶಾಂತ ಸ್ವಭಾವದನಾಗಿದ್ದೀನಿ ಅಂತ ನನ್ನ ಕಂಡವರೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಕ್ರೆಡಿಟ್ ನನ್ನ ಹೆಂಡತಿಗೆ ಹೋಗಬೇಕು. ಅದೇ ನಾವು ಪರಸ್ಪರ ಎವ್ರಿ ಡೇ ಭೇಟಿ ಮಾಡಿದ್ವಿ. ಆಲ್ಮೋಸ್ಟ್ 1.5 ತಿಂಗಳು ಶೂಟಿಂಗಿಗೆ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ನಮ್ಮ ಮನೆ ಹತ್ರನೇ ಅವ್ರು ಇರೋದ್ರಿಂದ ನಾವಿಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ ಎವ್ರಿ ಡೇ. ಆ್ಯಂಡ್ ನಾವಿಬ್ಬರು ಸೇಮ್ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾಯಿದ್ವಿ. ಸೊ ಶೂಟಿಂಗ್ ಮುಗಿದ ತಕ್ಷಣ ಜಿಮ್ಗೆ ಹೋಗ್ತಾಯಿದ್ವಿ, ಜೊತೆಗೆ ಹೋಗ್ತಾಯಿದ್ವಿ. ಸೊ ಪರಸ್ಪರ ಪ್ರೇಮ ಹಾಗೆ ಬೆಳೀತು. ಪ್ರಪೋಸ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ. ಪ್ರಪೋಸ್ ಮಾಡೋಕ್ಕೆ ಮುಂಚೆನೇ ನನ್ನ ಕಾಲು ಮುರ್ಕೊಂಡೆ ಕ್ರಿಕೆಟ್ ಆಡೋವಾಗ. ನನ್ನ ಆಪ್ರೇಷನ್ ಆಯಿತು, ಒಂದು ಸರ್ಜರಿ ಆಯಿತು. ಆ ಟೈಮಲ್ಲಿ ಶ್ರೇಯಾ ನಮ್ಮ ಮನೆಗೆ ದಿನ ಬಂದು ನನಗೆ ಎಕ್ಸಸೈಸು, ರಿಹ್ಯಾಬಿಲಿಟೇಷನ್ ಎಲ್ಲ ಮಾಡಿಸೋಳು. ಸೊ ಆಗ್ಲಿಂದಲೇ ನಮ್ಮ ತಂದೆ ತಾಯಿಗೆಲ್ಲ ಪರಿಚಯ ಆಗಿದ್ಲು ಅವಳು. ಅವಳ ಬಗ್ಗೆ ತುಂಬ ಪ್ರೀತಿ ಇತ್ತು ಎಲ್ಲರಿಗೂ. ಆ್ಯಂಡ್ ದೇ ಕುಡ್ ಸಿ ದಟ್ ವಿ ವರ್ ಇನ್ ಲವ್ ಅಂತ ಗೊತ್ತಿತ್ತು. ನಾನು ಹೇಳೂ ಇಲ್ಲ, ಯಾರಿಗೂ ಹೇಳೂ ಇಲ್ಲ, ಅವರು ಕೇಳಲಿಲ್ಲ. ಆ್ಯಂಡ್ ನನಗೆ ಶ್ರೇಯಾಗೆ ನಾವು ಪ್ರಪೋಸ್ ಮಾಡ್ಕೊಳ್ಳೋ ಅಷ್ಟು ಟೈಮೂ ಕೊಡಲಿಲ್ಲ. ನಮ್ಮ ತಂದೆ ತಾಯಿ, ಶ್ರೇಯಾ ಅವರ ತಂದೆ ಅವರೇ ಪರಸ್ಪರ ಮಾತುಕತೆ ಮಾಡ್ಕೊಂಡಿದ್ದಾರೆ. ಮದುವೆ ಮಾಡಿಸೋಣ ಅಂತ ಹೇಳಿದ್ದಾರೆ. ಅವರಿಬ್ಬರು ಒಪ್ಕೊಂಡಿದ್ದಾರೆ. ಅವರಿಬ್ಬರು ಒಪ್ಕೊಂಡ್ಮೇಲೆ ನಿಮ್ಮಿಬ್ಬರು ಮದುವೆ ಅಂತ ನಮಗೆ ನ್ಯೂಸ್ ಕೊಟ್ಟರು. ಓ ಹೌದಾ ಅಂತ ನಾವು ಒಪ್ಕೊಂಡ್ವಿ. ಬಿಕಾಸ್ ಬೈ ದೆನ್ ವಿ ಹ್ಯಾಡ್ ಡಿಸೈಡೆಡ್ ವಿಲ್ ಗೆಟ್ ಮ್ಯಾರಿಡ್ ಅಂತ. ಪ್ರಪೋಸ್ ಮಾಡೋ ಅಷ್ಟು ಟೈಮೇ ಸಿಗಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮನೇ ಡಿಸೈಡ್ ಮಾಡಿಬಿಟ್ರು, ನಿಮ್ಮ ಮದುವೆ ಮಾಡ್ತಾಯಿದ್ದೀವಿ ಅಂತ. ಸೊ ನಾವು ಒಪ್ಕೊಂಡ್ವಿ. ನಮ್ಮ ಕೆಲಸ ಸುಲಭ ಆಯಿತು. ಸೊ ಜೂನ್ 2018ನಲ್ಲಿ ನಾವು ಮದುವೆ ಆದವು. ಆಕೆ ತುಂಬ ಸಾಫ್ಟ್ ಸ್ಪೋಕನ್ ಹುಡುಗಿ. ನನ್ನ ಜೋರಿಗೂ ಆಕೆ ಸಾಫ್ಟ್ ಸ್ಪೋಕನ್ ಇದಕ್ಕೂ ಸೊ ಅಲ್ಲೂ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಶೀಸ್ ಅ ಕಾನ್ಸ್ಟೆಂಟ್ ಸಪೋರ್ಟ್. ತುಂಬ ಆಶಾಭಾವನೆ ಇರೋವಂಥ ವ್ಯಕ್ತಿ. ನಾನು ಸ್ವಲ್ಪ ಎಲ್ಲ ಅಳೆದು ಪಳೆದು ಮಾತಾಡ್ತೀನಿ. ಆಕೆ ಸ್ವಲ್ಪ ನೆಗೆಟಿವ್ ಯೋಚನೆ ಮಾಡಿದ್ರೆ ಆಕೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ಶಿ ಬ್ಯಾಲೆನ್ಸಸ್ ಮೀ. ಲೈಕ್ ಐ ಸೆಡ್, ಅವರು ಬೈ ಕ್ವಾಲಿಫಿಕೇಷನ್ ಶಿ ಈಸ್ ಅನ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಬಟ್ ಬೈ ಪ್ರೊಫೆಷನ್ ಶಿ ಈಸ್ ಅ ಡಿಸೈನರ್. ಅವ್ರದ್ದೊಂದು ಬೊಟಿಕ್ ನಡೆಸ್ತಾ ಇದ್ರು ಅವರು. ನಮ್ಮ ಮದುವೆ ಆಗಿ ಆಫ್ಟರ್ ವಿ ಗಾಟ್ ಪ್ರೆಗ್ನೆಂಟ್, ಅವರೊಬ್ಬರೇ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಂತ ಈಗ ಸದ್ಯಕ್ಕೆ ಟೆಂಪ್ರರಿ ವೈಂಡ್ ಅಪ್ ಮಾಡಿದ್ದಾರೆ. ಈ ಮುಂದಿನ ವರ್ಷ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಷ್ಟು ಶ್ರೇಯಾ ಬಗ್ಗೆ. 2019ನಲ್ಲಿ ವಿ ಹ್ಯಾಡ್ ಅ ಬೇಬಿ, ಅಥರ್ವ. ಈಗ ನಮ್ಮ ಜೀವನದ ಕೇಂದ್ರ ಬಿಂದು ಅಥರ್ವ. ನಮ್ಮ ಜೀವನದ ಸಕಲವು ಅವನ ಸುತ್ತಾನೆ ತಿರುಗುತ್ತೆ. ಅವನನ್ನೇ ಹೋಗಿ ನಿಲ್ಲುತ್ತೆ. ನಮ್ಮ ಜೀವನಕ್ಕೆ ಒಂದು ಅರ್ಥ ತಂದುಕೊಟ್ಟಿದ್ದಾನೆ. ನನ್ನ ಜೀವನಕ್ಕೆ ವೈಯಕ್ತಿಕವಾಗಿ ಕೂಡ ತಂದೆತನ ಅನ್ನೋದು ಎಂಥ ಒಂದು ಗಿಫ್ಟ್ ಅಂತ ನನಗೆ ಅಥರ್ವ ತೋರಿಸ್ಕೊಟ್ಟಿದ್ದಾನೆ. ಈ ರೀತಿಯಲ್ಲಿ ಓಕೆ. ಬಟ್ ಒಂದು ಬೇಜಾರು ಏನಿದೆ ಅಂತಂದರೆ, ಅಥರ್ವ ಹುಟ್ಟೋಕ್ಕೆ ಒಂದು 20-23 ದಿವಸದ ಮುಂಚೆ ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ರು. ಸೊ ನಮ್ಮ ತಂದೆಯವರು ಅವನನ್ನು ನೋಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರು, ಒಂದು ಕೊರಗು ಇರುತ್ತೆ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಇನ್ನೊಂದು ರೀತಿಯಲ್ಲಿ ನೋಡೋಕ್ಕೆ ಹೋದರೆ ನಮ್ಮ ತಂದೆನೇ ವಾಪಸ್ ಬಂದಿದ್ದಾರೆ ಅಂತ ಅನಿಸುತ್ತೆ. ಸೊ ನಾವೆಲ್ಲರೂ ದೃಢವಾದ ನಂಬಿಕೆ ಇದೆ. ಯಾಕಂದರೆ ಅವನು ಅವನ ಮ್ಯಾನರಿಸಮ್ಸು, ಅವನ ಟೇಸ್ಟ್ಸು ಇದೆಲ್ಲ ನೋಡಿದಾಗ ನಮ್ಮ ತಂದೆನೇ ವಾಪಸ್ ಬಂದಿದ್ದಾರೇನೋ ಅಂತ ಅನಿಸುತ್ತೆ. ಸೊ ನಮ್ಮ ತಂದೆಗೆ ನಾನು ಸೇವೆ ಮಾಡ್ತಾಯಿದ್ದೀನಿ ಅಂತ ಇವಾಗ ಅನಿಸುತ್ತೆ, ಅವನನ್ನು ನೋಡ್ಕೊಳ್ಳೋವಾಗ, ಅವನ ಜೊತೆ ಆಟ ಆಡೋವಾಗ. ಸೊ ದಟ್ ವೇ ಐ ಆಮ್ ವೆರಿ
ತೃಪ್ತಿ ಕಂಡುಕೊಂಡಿದ್ದೀನಿ ಈಗ ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ. ವೃತ್ತಿ ಜೀವನದಲ್ಲಿ ನಾನು ಯಾವಾಗಲೂ ಸಂತೃಪ್ತನಾಗಿದ್ದೆ. ವೈಯಕ್ತಿಕ ಜೀವನದಲ್ಲೂ ನನ್ನ ಸಂಸಾರ, ನನ್ನ ಕುಟುಂಬ ಅಂತ ಆದಮೇಲೆ ಈಗ ನಾನು, ಅಮ್ಮ ಇದ್ದೀವಿ, ಶ್ರೇಯಾ ಇದ್ದಾಳೆ, ಅಥರ್ವ ಇದ್ದಾನೆ, ನಮ್ಮ ಮಾವನವ್ರು ಇದ್ದಾರೆ, ನಮ್ಮ ಅಕ್ಕ ಇದ್ದಾಳೆ. ಸೊ ವಿ ಆರ್ ಟಚ್ ವುಡ್ ಐ ಆಮ್ ಕಂಟೆಂಟೆಡ್. ತೃಪ್ತಿ ಇದೆ ಇವಾಗ ಜೀವನದಲ್ಲಿ. ಏನು ಕೆಲಸ ಮಾಡಿದ್ರು ಚೆನ್ನಾಗಿ ಕೆಲಸ ಮಾಡಬೇಕು, ಒಳ್ಳೆಯ ಹೆಸರು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇದಿದೆ. ಬಟ್ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಹಸಿವು ಮುಂಚೆಗಿಂತ ಈಗ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಸುನಿಲ್ ಗಲಾಟೆನೇ ಇಲ್ಲ, ಶ್ರೇಯಾನೇ ಗಲಾಟೆ ಜಾಸ್ತಿ. ಸೊ ಶ್ರೇಯನ್ ಥರ ನನ್ನ ಮಗ ಗಲಾಟೆ ಜಾಸ್ತಿ. ಬಟ್ ಪ್ರೊಫೆಷ್ನಲಿ ಈಗ ತುರ್ತು ನಿರ್ಗಮನ ಸಿನಿಮಾ ಆಯಿತು. ವೆರಿ ವೆರಿ ಪ್ರೌಡ್ ಆಫ್ ದಟ್ ಫಿಲ್ಮ್. ಒಂದು ವಿಭಿನ್ನವಾದ ಸಿನಿಮಾ ಮಾಡಬೇಕು ಅಂತ ಹೊರಟಂಥ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಒಂದು ಅದ್ಭುತವಾದ ಒಳ್ಳೆಯ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಖುಷಿ ಆ ಸಿನಿಮಾದಿಂದ ಸಿಕ್ತು. ಈಗ ಅದರ ನಂತರ ಇನ್ನೊಂದು ಸಿನಿಮಾ ಈಗ ಶೂಟಿಂಗ್ ಮುಗಿದಿದೆ. ಅದರ ಡೀಟೇಲ್ಸ್ನ ಹೇಳೋ ಹಾಗಿಲ್ಲ, ಇನ್ನೇನು ಶಾರ್ಟ್ಲಿ ಅದು ಅನೌನ್ಸ್ ಆಗುತ್ತೆ. ಸಕ್ಕರ್ ಸ್ಟುಡಿಯೋಗೆ ಇನ್ನೊಂದು ಸಿನಿಮಾ ಮಾಡಿದ್ದೀವಿ. ಅವರ ಮೊದಲನೇ ಸಿನಿಮಾ ಪ್ರೊಡಕ್ಷನ್ ಅವರು ವೆಂಚರ್ ಮಾಡ್ತಾ ಇದ್ದಾರೆ. ಸೊ ಅದು ಶೂಟಿಂಗ್ ಮುಗಿದಿದೆ. ಈಗ ಜನವರಿ ಫೆಬ್ರವರಿನಲ್ಲಿ ಇನ್ನೊಂದು ಸಿನಿಮಾಕ್ಕೆ ನಾನು ಸೈನ್ ಮಾಡಿದ್ದೇನೆ. ಐ ಥಿಂಕ್ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಸೊ ಕೆಲಸದ ಇದರಲ್ಲಿ ಐ ಆಮ್ ವೆರಿ ಹ್ಯಾಪಿ. ಬಟ್ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಕೋಬಹುದು ಅನ್ನೋದಾದರೆ, ಫಸ್ಟ್ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಕಂಪ್ಲೀಟ್ ಮಾಡೋಕ್ಕಾಗದೆ ರಿಟೈರ್ಡ್ ಹರ್ಟ್ ಆಗಿದ್ದವನು ಈಗ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡಬಲ್ ಸೆಂಚುರಿ ಹೊಡೆಯೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹಂಗ್ರಿ ಫಾರ್ ವರ್ಕ್. ಒಳ್ಳೆ ಕೆಲಸ ಬಂದರೆ ಯಾರ ಜೊತೆನಾದರೂ ಒಳ್ಳೆ ಕೆಲಸ ಇದ್ದರೆ ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅನ್ನೋ ಮೈಂಡ್ ಫ್ರೇಮ್ನಲ್ಲಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಪ್ಲೇಸ್ ಟು ಬಿ ಇನ್. ಕೆಲಸದ ಅನುಭವ ಇದೆ. ಈಗ ನಾನು ಹೇಳಿ ಕೇಳಿ ಸೀನಿಯರ್ ಆರ್ಟಿಸ್ಟ್, 40 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಆರ್ಟಿಸ್ಟು. ಸೊ ಇದು ಎಲ್ರಿಗೂ ಈಗಿನ ಹುಡುಗರೆಲ್ಲ ನನ್ನ ಅಪ್ರೋಚ್ ಮಾಡಿದಾಗ ನನಗನ್ಸುತ್ತೆ, ಪರವಾಗಿಲ್ವೇ, ನಾನು ಒಂದಷ್ಟು ಕೆಲಸ ಮಾಡಿದ್ದೀನಪ್ಪ, ತುಂಬ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ. ಬಟ್ ನನ್ನ ಮನಸ್ಸಿನಲ್ಲಿ ಐ ಆಮ್ ಸ್ಟಿಲ್ ಯಂಗ್ ಅಂತಲೇ ಅನಿಸುತ್ತೆ. ಐ ಸ್ಟಿಲ್ ಲುಕ್ ಯಂಗ್, ಐ ಆಮ್ ಸ್ಟಿಲ್ ಯಂಗ್. ಸೊ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳಲ್ಲಿ ಕೆಲಸ ಮಾಡೋ ಆಸೆ ಇನ್ನೂ ಇದೆ, ಆ ಹಂಗರ್ ಇನ್ನೂ ಇದೆ. ಲೆಟ್ಸ್ ಸಿ ವೇರ್ ಲೈಫ್ ಟೇಕ್ಸ್ ಮೀ ಅಂತ ಈಗ ಒಂಥರ ತೃಪ್ತಿಯಿಂದ ಕೂತ್ಕೊಂಡಿದ್ದೀನಿ.